ಮಂಗಳವಾರ ದಿವಸ ಮಟನ್ ದಾನ ಮಾಡಿ. ಇವಾಗ ಅಯ್ಯಪ್ಪ ಸ್ವಾಮಿ ಇಬ್ರು ಹೆಂಡ್ತಿರು ಅಂತ ನಾನು ಪ್ರೆಡಿಕ್ಷನ್ ಮಾಡಿದೆ, ಶಾಕ್ ಆಗ್ತೀರಾ? ನಾನು ಏನಾಗಿದ್ದೀನಿ? ಓಜಮ್ದಲ್ಲಿ ದೆವ್ವ ಆಗಿದ್ರಿ. ಹೇಳಿದಂತ ಮಾತು ಎಲ್ಲ ನಿಜ ಆಗ್ತೈತೆ. ನಾನು ಬಿಗ್ ಬಾಸ್ ಮನೇಲಿ ಹೇಳಿದೆ, ಲವ್ ಮಾಡೋರು ಒಳಗಡೆ ಹೋಗಿರೋರು, ಲವ್ ಮಾಡಿ ಒಳಗಡೆ ಕಳಿಸಿರೋರು ಮತ್ತು ಒಳಗಡೆಯಿಂದ ಲವ್ ಆಗಿ ಆಚೆ ಬಂದಿರೋರು ಎಲ್ಲ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದೆ. ಲವ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳಿದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಓಡ್ತಾ ಇದೆ 100%. ಒಂದು ಇಬ್ಬರು ಲವರ್ಸ್ ಕೂಡ ತುಂಬಾ ಫೇಮಸ್ ಆಗಿ ಲವ್ ಮಾಡ್ತಾ ಇದ್ರು. ಇವಾಗ ಅವ್ರ ಇನ್ಸ್ಟಾಗ್ರಾಮ್ ಐಡಿನ ಅವ್ರವರೇ ಆಫ್ ಮಾಡ್ಕೊಂಡಿದ್ರಂತೆ, ಅಂದ್ರೆ ದೂರ ಆಗಿದ್ರಂತೆ. ನಾನು ಕೇಳ್ಪಟ್ಟೆ ಏನೋ ಮತ್ತೆ ಒಂದ್ ಮಾಡಕ್ ಒದ್ದಾಡ್ತಾವ್ರಂತೆ 100%. ಹಾಗಾಗಿ ಬಿಗ್ ಬಾಸ್ ಮನೆಗೆ ಹೋಗೋದು ಒಬ್ರು, ಬರೋದು ಒಬ್ರು. ಅಲ್ಲಿ ಜೋಡಿಯಾಗಿ ಹೋಗಲ್ಲ, ಜೋಡಿಯಾಗಿ ಇರೋಕ್ಕಾಗಲ್ಲ. ಬಿಗ್ ಬಾಸ್ ಲವ್ ಸ್ಟೋರಿ ಯಾವತ್ತೂ ಕೂಡ ಸಕ್ಸಸ್ ಆಗಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ಬಿಗ್ ಬಾಸ್ ಮನೆಯಿಂದ ಬಂದು ಮದುವೆಯಾಗಿ ಲಕ್ಸುರಿಯಾಗಿ ಬದುಕ್ತಿದ್ದಾಗಲ್ಲ. ಬಿಗ್ ಬಾಸ್ ಮೇಲೆ ಇರಕ್ ಹೋಗ್ಬೇಕು, ಸಖತ್ತಾಗಿ ಎಂಜಾಯ್ ಮಾಡ್ಬೇಕು, ಹೋಗಿ ಸಖತ್ತಾಗಿ ಎಂಜಾಯ್ ಮಾಡ್ಬೇಕು. ಅಲ್ಲಿಂದ ಲವ್ವರ್ ಆಗಿ ಬರೋದು, ಜೋಡಿಯಾಗಿ ಬರೋದು, ಲವ್ ಮಾಡ್ಕೊತೀನಿ, ಮದುವೆ ಆಗ್ತೀನಿ, ಬರೀ ಇಂಥದೆಯಾ? ಇದೆಲ್ಲ ಆಗಲ್ಲ. ಜನಗಳನ್ನ ನೆಮ್ಮಿಸ್ದಂಗೆ ನಿಮ್ಮಿಬ್ರು ನೆಮ್ಕೆ ಬರಕಲ್ಲ. ನೀವು ಜನಗಳನ್ನ ನೆಮ್ಸ್ಬೋದು, ನಾವು ಲವ್ ಮಾಡ್ತಿದ್ದ, ನಿಮ್ಮನ್ನ ನೀವು ನೆಮ್ಕೆನಕ್ಕಾಗಲ್ಲ. ಇವ್ನ್ಯಾವನ ಸೆಡೆ ನನ್ ಮಗ. ನಿಜವಾದ ಲವ್ ಬಿಗ್ ಬಾಸ್ ಮೇಲೆ ನಡೆಯಲ್ಲ. ಅದೆಲ್ಲ ಡವ್ ನಾಟಕ ಬರ್ದಿರ್ ಕೇಳಿ. ನನ್ನ ಮಾತು ಬಿಗ್ ಬಾಸ್ ಮೇಲೆ ಹೇಳಿದೆಲ್ಲ ನಿಜ ಆಗಿದೆ, ಮುಂದೇನೂ ಆಗುತ್ತೆ. ಇದು ನಿಜ 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 ನಿಜ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಾಯ್ತಾ ಇದ್ದೆ ಬುದ್ಧ ದೇಶನ ಸಾಕಷ್ಟು ಜನ. ನಾನೇ ಫಸ್ಟ್ ಪ್ರೆಡಿಕ್ಷನ್ ಕೊಡೋದು. ಇವಾಗ ಅಯ್ಯಪ್ಪ ಸ್ವಾಮಿ ಇಬ್ರು ಹೆಂಡ್ತಿರು ಅಂತ ನಾನು ಪ್ರೆಡಿಕ್ಷನ್ ಮಾಡಿದೆ, ಶಾಕ್ ಆಗ್ತೀರಾ? ಇವಾಗ ಅಯ್ಯಪ್ಪ ಸ್ವಾಮಿ ಇಬ್ರು ಹೆಂಡ್ತಿರು ಅಂತ ನಾನು ಪ್ರೆಡಿಕ್ಷನ್ ಮಾಡಿದೆ, ಶಾಕ್ ಆಗ್ತೀರಾ? ಎಷ್ಟಂತ ಹೇಳ ನಾವು ಹುಡುಕ್ತಾ ಇರ್ತೀನಿ ಏನಾರು ಒಂದು ಸಬ್ಜೆಕ್ಟ್ನ. ನನ್ ಹೌದು, ನಾನು ಅಲ್ಗಳು ನೋಡ್ಬಿಟ್ಟೆ ಓಜಮ್ದಲ್ಲಿ ದೆವ್ವಾಗಿರು ಅಂತ ಹೇಳ್ತೀನಿ. ನಾನೇನಾಗಿದ್ದೀನಿ? ಓಜಮ್ದಲ್ಲಿ ದೆವ್ವಾಗಿದ್ರು. ವಾಟ್ ಇಸ್ ದಿಸ್ ಗುರುಜಿ? ಈಗ ಮಾತಾಡ್ತೀರಿ, ವಾಟ್ ಇಸ್ ದಿಸ್ ಇಂಗ್ಲಿಷ್ ಹೇಳಿದ್ರೆ ಏನು ಏನ್ ನಿಜ? ಹೌದು, ಓಜಮ್ನಲ್ಲಿ ಹೇಳ್ಬಿಟ್ಟು ನನ್ನ ಹಲ್ಲಿಗೆ ಓಜಮ್ದಲ್ಲಿ ಅಂದ್ರೆ ಅಷ್ಟು ದೊಡ್ಡ ದೆವ್ವಾಗಿಲ್ಲ, ಪ್ರೀತಿ ದೆವ್ವ ಆಗಿದ್ರೆ. ಅಂದ್ರೆ ತುಂಬಾ 100% ದೆವ್ವ ಆಗಿಲ್ಲ. ಅಂದ್ರೆ ಒಂದೇನೋ ನಿಮ್ ಜನ್ಮದಲ್ಲಿ ಜನ್ಮದಲ್ಲಿ ಕಳ್ಕೊಬಿಟ್ಟಿದ್ರಿ, ಅದನ್ನ ಹುಡುಕಿದ್ರಿ, ದೇವ್ರಿಗೆ ಸಿಕ್ಕಿದೆ. ನಿಮ್ಗೆ ಸಿಕ್ಕಿದ್ಮೇಲೆ ತಾಳ್ಮೆ ಆಗಿದ್ರೆ ಅದು ಮತ್ತೆ ನೀವು 100% ನಿಜ. ಜನ್ಮದಲ್ಲಿ ಮನುಷ್ಯ ಆಗಿರ್ಲಿಲ್ಲ, ದೆವ್ವಾಗಿದೆ. ಸರಿ ಆಯ್ತು, ಈ ಜನ್ಮದಲ್ಲಿ ಏನಾಯ್ತೀನಿ ಬೇಡ. ನೂರ್ಜಾ ಅವರೇ ನಮಸ್ಕಾರ. ಇವತ್ತು ಕರೆ ಸಿಕ್ಕಿದ್ದೆ ನಿಮ್ಗೆ. ಹಾ ಸರ್, ತುಂಬಾ ಥ್ಯಾಂಕ್ಸ್ ಸರ್ ನನ್ನ ಮಗಳ ಬಗ್ಗೆ ಹೇಳಿದ್ದಕ್ಕೆ. ತುಂಬಾ. ನೀವು ಕೂಡ ನೋಡಿ, ಮುಸ್ಲಿಮ್ಸ್ ಅವರು ಕೂಡ ನನ್ನೊಬ್ಬನ ಕಾರ್ಯಕ್ರಮಕ್ಕೆ ಮಾತ್ರ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲ ಒಂದೇ ತರ ಫೋನ್ ಮಾಡ್ತಾರೆ. ನಾನು ಯಾರನ್ನು ಕೂಡ ಡೈವರ್ಟ್ ಮಾಡಲ್ಲ ಯಾವ ಧರ್ಮಕ್ಕೂ. ನೀವು ನೋಡಿದ್ರಾ? ಹಾ ನೋಡಿನಿ ಸರ್, ಅದಕ್ಕೆ ನೀವು ಜಾಸ್ತಿ ಫಾಲೋ ಮಾಡ್ತೀವಿ ಸರ್. ತುಂಬಾ ಥ್ಯಾಂಕ್ಸ್ ಅಂದ್ರೆ ಥ್ಯಾಂಕ್ಸ್ ಸರ್. ಹೌದೌದು. ನಾನು ನೆನ್ನೆಲ್ಲೂ ಕೂಡ ನನಗೆ ನನಗೆ ಬರೀ ಗ್ರಹಗಳ ಮೇಲೆ ಡಿಸೈಡ್ ಆಗ್ತೀನಿ, ಧರ್ಮದ ಮೇಲೆ ಡಿಸೈಡ್ ಆಗಲ್ಲ ನಾನು. ಹೇಳಿ ಮೇಡಮ್, ನೂರ್ಜಾ ನಿಮ್ಮ ಹೆಸರಲ್ಲ? ಹಾ ನೂರ್ಜಾ ಸರ್. ನಮ್ ತಂಗಿ ಬಗ್ಗೆ ಕೇಳ್ಬೇಕಿತ್ತು ಸರ್. ಕೇಳಿ ಕೇಳಿ ಕೇಳಿ. 19 19 8 19 1993 ಇವಾಗ ಹೇಳಿದ್ರು. 93 ಟೈಮಿಂಗ್ಸ್ ಬೆಳಗ್ಗೆ 9:30 ಸರ್. ಓಕೆ, ಬೆಳಗ್ಗೆ. ನೂರ್ಜಾ, ಇದು ನಿಮ್ ತಂಗಿ ಹೆಸರೇನು? ತಂಗಿ ಹೆಸರು ಅವ್ರು ಸಾರಾ ಬೇಗಮ್ಮ, ಇವಾಗ ಸಾನಿಯಾ ಅಂತ ಇಟ್ಟಾರ ಸರ್. ಅವ್ರಿಗೆ ಮದ್ವೆ ಆಗಿದೆ, ಅವ್ರಿಗೆ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಓಕೆ, 2007ರಿಂದ 2024 ಏನಾದ್ರು ಆಪರೇಷನ್ ಆಗ್ಬೇಕಾಯ್ತು, ಇನ್ನೇನು ಆಗಿಲ್ವಾ? ಆಗಿದೆ ಸರ್, 2022 ಆಪರೇಷನ್ ಆಗಿದೆ ಮಕ್ಕಳದು. ಹೌದು, ಆಪರೇಷನ್ ಆಗ್ಬೇಕು ಅಂತ ಹೇಳುತ್ತೆ. ಆಪರೇಷನ್ ಆಗಿದೆ. ಇದು ಕುಜ ದೇಶ ಮುಗಿದ ಮೇಲೆ ನೆಕ್ಸ್ಟ್ 2024 ರಾಹು ದೇಶ. ರಾಹು 3ನೇ ಮನೆ ಇದ್ದಾನೆ, 3ನೇ ಮನೆ ಅಧಿಪತಿ 11th ಲಾರ್ಡ್ ಇದ್ದಾನೆ. ಇನ್ನ ಹೆಲ್ತ್ ನಾರ್ಮಲ್ ಕೈ ಕೊಡ್ತಾ ಇರುತ್ತೆ. ಒಂದು ಮನೆ ಇಲ್ಲ ಒಂದು ಸೈಟ್, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಅಂತ ಹೇಳುತ್ತೆ ಸದ್ಯದಲ್ಲಿ. ಅದು ಆರೋಗ್ಯ ಹೀಗೆ ಇರುತ್ತೆ, ತಲೆ ಕೆಡಿಸ್ಕೊಬೇಡಿ. ಲಗ್ನದಲ್ಲಿ ಕುಜಗ್ರಹ ಇದ್ದಾನೆ, ಅದರಿಂದ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ನಿಮ್ಮ ಲೈಫಲ್ಲಿ ಯಾವತ್ತಾರು ಪ್ರತಿ ಮಂಗಳವಾರ ಒಂದು ಸ್ವಲ್ಪ ದಾನ ಮಾಡ್ತಾ ಬರ್ರಿ.
ಹಾ ಸರ್. ಮಂಗಳವಾರ ದಿವಸ ಮಟನ್ ದಾನ ಮಾಡಿ. ಹಾ ಸರ್. ಮಟನ್ನು ಬಿರಿಯಾನಿ ಇದನ್ನ ಏನಾರು ಮಾಡಿ ಮಾಡ್ತಾ ಬರ್ರಿ, ಬಹಳ ಕ್ಲಿಯರ್ ಆಗುತ್ತೆ. ಟೊಮೊಟೊ ಜಾಸ್ತಿ ಹಾಕಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.